ಆನ್ಲೈನಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಬೈ ಮಾಡೋದ್ಕಿಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅಂತ ಭರವಸೆ ನನಗಿದೆ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಲಾಕ್ ಸಮಾಚಾರ ಸಂತೆಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಲಾಗಲ್ಲಿ ನಾನು ಬಾಡಿ ವಾಶ್ ಹೇಗೆ ಮನೇಲಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತೀನಿ. ಡೆಫಿನೆಟ್ಲಿ ಈ ಲಾಗ್ ನಿಮ್ಗೆ ತುಂಬಾ ಇಷ್ಟ ಹಾಗೆ ಆಗುತ್ತೆ. ಯಾವ ಕೆಮಿಕಲ್ ಇಲ್ದಿರೋ ಹಾಗೆ ಮನೇಲೆ ಹೇಗೆ ಬಾಡಿ ವಾಶ್ನ ನಾವು ತಯಾರು ಮಾಡ್ಕೋಬಹುದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ನಾನೊಂದು ಪ್ಲೇಟ್ ತಗೊಂಡೆ. ನಾನು ಇಲ್ಲಿ ಬೇಬಿ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಜೆಂಟಲ್ ಸೋಪ್ ಯೂಸ್ ಮಾಡಬೇಕು. ಬೇಕಂದರೆ ನೀವು ಬೇಬಿ ಸೋಪ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಸೋಪ್ನ ತುರ್ಕೋತೀನಿ, ಕಟ್ ಕೂಡ ಮಾಡ್ಕೋಬೋದು. ನೀವು ಕಟ್ಟಾದರೂ ಮಾಡ್ಕೊಳ್ಳಿ ಅಥವಾ ತುರ್ದಾದರೂ ತುರ್ಕೊಳ್ಳಿ. ನಾನೀಗ ತುರ್ಕೋತೀನಿ ಸೋಪ್ನ. ಫೇಶಿಯಲ್ಲು, ಟ್ಯಾನ್ ಪ್ಯಾಕು, ಸ್ಕ್ರಬ್ಗಳು, ಹೀಗೆ ಪ್ರತಿಯೊಂದು ಸ್ಕಿನ್ ಕೇರ್ ಐಟಮ್ ಎಲ್ಲ ಕೂಡ ಮನೆಯಲ್ಲೇ ಮಾಡ್ಕೋಬೋದು. ಎಲ್ಲ ಥರದ್ದು, ಹಾಗೆ ಎಲ್ಲ ವಿಧವಾದ ಸೆರಮ್ ಆಗಿರಲಿ, ಫೇಸ್ ಕ್ರೀಮ್ ಆಗಿರಲಿ, ಶಾಂಪೂ ಆಗಿರಲಿ, ಎಲ್ಲ ಕೂಡ ಈಗ ಮನೆಯಲ್ಲೇ ಮಾಡ್ಕೋಬೋದು. ಈಗ ನಾನು ಎಲ್ಲ ಸೋಪ್ನ ಒಂದು ಪ್ಲೇಟಲ್ಲಿ ತುರ್ಕೊಂಡಿದ್ದೀನಿ, ನೋಡ್ಬೋದು. ಸೋಪೆಲ್ಲ ತುರ್ಕೊಂಡಿದ್ದಾಗಿದೆ. ಈಗ ಮೊದಲು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ನಂತರ ಒಂದು ಬೌಲ್ ಇಟ್ಕೊಳ್ಳೋಣ. ಈಗ ನಾನು ಒಂದು ಸ್ಟೀಲ್ ಬೌಲ್ ಇಟ್ಕೋತಾ ಇದ್ದೀನಿ. ಸಾಂಬಾರು ಪಾತ್ರೆ ಎಲ್ಲ ಇಡಬಾರ್ದು. ನೀರು ಕಾಯಿಸ್ಕೊಂಡಿರೋದು ಅಥವಾ ಹಾಲು ಕಾಯಿಸ್ಕೊಂಡಿರೋ ಪಾತ್ರೆ ಇಟ್ಕೊಳ್ಳಿ. ಈಗ ನಾನು ಒಂದು ಗ್ಲಾಸ್ ಆಫ್ ವಾಟರ್ ಹಾಕ್ಕೋತಾ ಇದ್ದೀನಿ. ನಿಮ್ಮ ಇಷ್ಟ ಯಾವ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿರೋ ಆ ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಳ್ಳಿ. ನನಗೆ ಈ ಕ್ವಾಂಟಿಟಿಯಲ್ಲಿ ಸಾಕು, ಅದಕ್ಕೆ ನಾನು ಒಂದು ಗ್ಲಾಸ್ ಆಫ್ ವಾಟರ್ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಕಾಯಲಿ. ನೀರು ಕಾಯ್ದಾಗ ಕುದಿಯೋ ಥರ ಬಬಲ್ಸ್ ಬಂದಾಗ ನಾವು ಸೋಪ್ನ ಹಾಕ್ಕೊಳ್ಳೋಣ. ಆವಾಗ ಬೇಗ ಕರಗುತ್ತೆ ಅಂತ ಅಷ್ಟೇ. ಈಗ ನೀರು ಕುದೀತಾ ಇದೆ. ಈಗ ತುಡ್ದಿರೋಂಥ ಸೋಪ್ನ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳೋಣ. ನಾನು ಈಗ ಹಾಕ್ಕೋತಾ ಇದ್ದೀನಲ್ಲ, ಈ ಕ್ವಾಂಟಿಟಿಯಲ್ಲಿ ಹಾಕ್ಕೋತಾ ಇದ್ದೀನಿ ಅಷ್ಟು ನೀರಿಗೆ. ಒಂದು ಅಂದಾಜು ಮೇಲೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇಷ್ಟೇ ಹಾಕ್ಕೋಬೇಕು ಅಷ್ಟೇ ಹಾಕ್ಕೋಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಬಟ್ ಸೋಪು ನಿಮಗೆ ಜಾಸ್ತಿ ನೊರೆ ಬರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಈಗ ನಾನು ಫ್ಲೇಮ್ ಜಾಸ್ತಿ ಇಟ್ಕೋತಾ ಇದ್ದೀನಿ, ಸೋಪ್ ಮೆಲ್ಟ್ ಆಗಲಿ ನೀರು ಜೊತೆ ಅಂತ. ಈಗ ನಿಧಾನವಾಗಿ ಸ್ವಲ್ಪನೇ ಸೋಪು ನೊರೆ ಬರ್ತಾಯಿದೆ, ನೋಡ್ಬೋದು ನೀರು ಜೊತೆ ಹಾಕಿದಾಗ. ಹಾಗೆ ಮೆಲ್ಟ್ ಕೂಡ ಆಗ್ತಾಯಿದೆ. ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು. ಸಿಮ್ನ ಲೋ ಮಾಡ್ಕೊಳ್ಳಿ. ಈಗ ಸೋಪೆಲ್ಲ ನೀಟಾಗೆ ಮೆಲ್ಟ್ ಆಗಿದೆ. ಈಗ ನಾವು ಆಫ್ ಮಾಡ್ಕೊಂಡಿದ್ದಾಯಿತು. ಈಗ ಅದನ್ನು ಇಳಿಸ್ಕೊಳ್ಳೋಣ. ಬಿಸಿ ಇರುವಾಗಲೇ ಅದಕ್ಕೆ ಏನೇನು ಹಾಕಬೇಕು ಹರ್ಬಲ್ ಪ್ರಾಡಕ್ಟ್ ಅಂತ ನೋಡೋಣ ಬನ್ನಿ. ಹರ್ಬಲ್ ಪ್ರಾಡಕ್ಟ್ಸ್ನ ನೀವು ಮನೇಲೂ ಕೂಡ ಈಸಿಯಾಗಿ ಮಾಡ್ಕೋಬೋದು. ಈಗ ನೀಮ್ ಲೀಫ್ ಪೌಡರ್ ಹಾಕ್ಕೋತಾ ಇದ್ದೀನಿ ಫಸ್ಟು. ಹಾಗೆ ನೆಕ್ಸ್ಟು ಲೆಮನ್ ಪೀಲ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಅಲೋವೆರಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಅಲೋವೆರಾ ಸ್ಕಿನ್ಗೂ ಒಳ್ಳೆಯದು, ಹೇರ್ಗೂ ಕೂಡ ಒಳ್ಳೆಯದು. ನೀಮ್ ಪೌಡರ್ ಕೂಡ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಹೊಂದಿದೆ. ದುರ್ಗಂಧ, ವಾಸನೆ, ಗುಳ್ಳೆಗಳು ಅದೆಲ್ಲ ಹೋಗೋಕ್ಕೆ ಸುಲಭ ಮಾಡಿಕೊಡುತ್ತೆ. ಈಗ ನಾನು 1 ಸ್ಪೂನಷ್ಟು ನೀಮ್ ಪೌಡರ್ ಹಾಕ್ಕೊಂಡಿದ್ದೀನಿ ಫಸ್ಟು. ಹಾಗೆ ನಾನು ನೆಕ್ಸ್ಟು ಲೆಮನ್ ಪೌಡರ್ ಹಾಕ್ಕೋತೀನಿ. ಲೆಮನ್ ಪೌಡರು ಕೂಡ ತುಂಬ ಒಳ್ಳೆಯದು, ಸ್ಕಿನ್ನ ಇನ್ಸ್ಟಂಟ್ ಬ್ರೈಟ್ ಮಾಡುತ್ತೆ. ಈಗ 1 ಸ್ಪೂನಷ್ಟು ನಾನು ಲೆಮನ್ ಪೌಡರ್ ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗೆ ಕಲಿಸ್ಕೊಳ್ಳೋಣ. ಈಗ ಹಾಕ್ತಿರೋ ಹರ್ಬಲ್ ಪ್ರಾಡಕ್ಟ್ ಎಲ್ಲನೂ ಕೂಡ ತುಂಬ ಒಳ್ಳೆಯದು ಸ್ಕಿನ್ಗೆ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿನೇ ಗಂಟಾಗುತ್ತೆ ಅಂತ ಹೇಳ್ಬೋದು. ಅದನ್ನು ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಐಟಮ್ ಎಲ್ಲ ಸೋಸ್ಕೊಳ್ಳೋಣ.
ಸೋಸ್ಕೊಳ್ಳೋದ್ರಿಂದ ಗಂಟೇನಿರೋದಿಲ್ಲ. ಆವಾಗ ನಾವು ಆರಾಮಾಗಿ ಬಾಡಿ ವಾಶ್ನ ಯೂಸ್ ಮಾಡ್ಕೋಬೋದು. ಈಗ ನಾನು ಕೊನೆಯದಾಗಿ ಅಲೋವೆರಾ 1 ಸ್ಪೂನಷ್ಟು ಹಾಕ್ಕೊಂಡೆ. ಈಗ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಬೇಕಾದಾಗ ಮಾಡ್ಕೋಬೋದು. ಇದು ಬೇಗ ಆಗೋದ್ರಿಂದ ಯಾವಾಗ ಬೇಕಂದ್ರೂ ಮಾಡ್ಕೋಬೋದು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಗಿದೆ. ಈಗ ನಾವು ಒಂದು ಬೌಲ್ ತಗೊಳ್ಳೋಣ. ಆ ಬೌಲ್ಗೆ ನಾವು ಇದನ್ನು ಸೋಸ್ಕೊಳ್ಳೋಣ ಬನ್ನಿ. ಈಗ ನಾನು ಅದನ್ನು ಸೋಸ್ಕೋತೀನಿ ಒಂದು ಬೌಲ್ಗೆ. ಈಗ ನಾನು ಎಲ್ಲ ಸೋಸ್ಕೊಂಡಿದ್ದಾಯಿತು. ಸೋಸ್ಕೊಂಡಾದಮೇಲೆ ರೆಡಿಯಾಗಿ ಬಾಡಿ ವಾಶ್ ಸ್ವಲ್ಪ ಹೊತ್ತು ಹಾಗೆ ಅದನ್ನು ಹಾರಕ್ಕೆ ಬಿಡಬೇಕು. ಸ್ವಲ್ಪ ಹಾರಾದ್ಮೇಲೆ ನಾನು ಇಲ್ಲಿ ಕೋಕೋನಟ್ ಆಯಿಲ್ ಹಾಕೋತಾ ಇದ್ದೀನಿ 2 ಸ್ಪೂನಷ್ಟು. ಕೋಕೋನಟ್ ಆಯಿಲ್ ಕೂಡ ಅಷ್ಟೇ ತುಂಬ ಒಳ್ಳೆಯದು, ಮಾಯ್ಶ್ಚರೈಸ್ ಮಾಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರೆಡಿ ಆಗಿದೆ ಬಾಡಿ ವಾಶು. ಇದನ್ನು ನಾವು ಒಂದು ಖಾಲಿ ಬಾಟ್ಲಿಗೆ ಹಾಕೋಣ. ಸ್ವಲ್ಪ ತೆಳ್ಳಗಾಗಿದೆ ಅಂತ ನಿಮ್ಗೆ ಅನಿಸ್ತಿದೆ, ಬಟ್ ಅದು ನಾವು ಬಾಟಲ್ಗೆ ಹಾಕ್ಕೊಂಡು 1 ಡೇ ಆದಮೇಲೆ ಸ್ವಲ್ಪ ಅದು ಗಟ್ಟಿ ಆಗುತ್ತೆ. ನೀವು ಆ ಟೈಮಲ್ಲಿ ಸ್ವಲ್ಪ ಅದ್ರ ಜೊತೆ ರೋಸ್ ವಾಟರ್ ಸೇರಿಸ್ಕೊಳ್ಳಿ. ಈಗ ನಾನು ಖಾಲಿ ಬಾಟ್ಲಿಗೆ ಹಾಕೋತಾ ಇದ್ದೀನಿ ತಯಾರಿಸ್ಕೊಂಡಿರೋ ಬಾಡಿ ವಾಶ್ನ. ತುಂಬ ಚೆನ್ನಾಗಿ ಬಂದಿದೆ ಬಾಡಿ ವಾಶ್, ಹಾಗೆ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು. ನಾವು ಬಾಡಿ ವಾಶ್ನ ಯೂಸ್ ಮಾಡೋಕ್ಕೆ ಮುಂಚೆ ಒಂದು ಸಲ ನೀಟಾಗಿ ಶೇಕ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಬೇಕು. ನಿಮಗೆ ಗೊತ್ತಲ್ಲ, ಯಾವುದೇ ವಸ್ತು ಆಗಲಿ ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಶೇಕ್ ಮಾಡಬೇಕು, ಆನಂತರ ಯೂಸ್ ಮಾಡಬೇಕು. ಈಗ ಬಾಡಿ ವಾಶ್ ಪೂರ್ತಿ ಮಾಡ್ಕೊಂಡಿದ್ದು ಮುಗ್ದಿದೆ, ಹಾಗೆ ಬಾಟಲ್ಗೆ ಹಾಕ್ಕೊಂಡಿದ್ದು ಮುಗ್ದಿದೆ. ಇನ್ನೇನಿದ್ರು ನಾವು ಯೂಸ್ ಮಾಡಬೇಕಷ್ಟೇ. ಈಗ ಬಾಡಿ ವಾಶ್ನ ನಾನು ಹ್ಯಾಂಡ್ಗೆ ಹಾಕಿ ಯೂಸ್ ಮಾಡಿ ತೋರಿಸ್ತೀನಿ, ನೋಡೋಣ ಬನ್ನಿ. ಈಗ ಬಾಡಿ ವಾಶ್ನ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ಯಾವ ಥರ ರಿಸಲ್ಟ್ ಬರುತ್ತೆ, ಯಾವ ಥರ ರಿಸಲ್ಟ್ ಕೊಡುತ್ತೆ ಇದು ಅಂತ ನೋಡಿ. ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ. ನೀಟಾಗಿ ಸ್ಕ್ರಬ್ ಥರನೂ ಮಾಡ್ಕೋಬೋದು, ಇಲ್ಲ ವಾಶ್ ಥರನೂ ನಾರ್ಮಲಾಗಿ ನೀವು ಮಾಡ್ಕೋಬೋದು. ನಾನು 2 ಕೈಗೂ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಟೈಮ್ ಇದ್ದರೆ ಒಂದು 2 ನಿಮಿಷ ವಾಶ್ ಮಾಡ್ಕೊಳ್ಳಿ, ಟೈಮ್ ಇಲ್ಲ ಅಂದರೆ 1 ನಿಮಿಷ ವಾಶ್ ಮಾಡ್ಕೊಳ್ಳಿ. ಈಗ ವಾಶ್ ಮಾಡ್ಕೊಂಡಿದ್ದಾಯಿತು. ನಾನು ನೀರಲ್ಲಿ ಕೈನ ತೊಳ್ಕೊಂಡು ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ. ನನಗೆ ಫೀಲ್ ಆಗ್ತಾ ಇದೆ, ಸ್ಮೂತ್ ಅಂತ ಅನ್ನಿಸ್ತಿದೆ. ಬೇಕಂದರೆ ನೀವು ಬೆಚ್ಚಗಿರೋ ನೀರಿಂದನೂ ಕೂಡ ವಾಶ್ ಮಾಡ್ಕೋಬೋದು. ಈಗ ವಾಶ್ ಮಾಡ್ಕೊಂಡಿದ್ದಾಯಿತು. ಈಗ ನೋಡೋಣ ಬನ್ನಿ ಹೇಗಾಗಿದೆ ಅನ್ನೋದು ತೋರಿಸ್ತೀನಿ ನೋಡಿ. ಸ್ಕಿನ್ನೆಲ್ಲ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ, ಹಾಗೆ ಸ್ಮೂತ್ ಅಂತ ಕೂಡ ಫೀಲ್ ಆಗ್ತಿದೆ. ತುಂಬ ಸೂಪರಾಗಿ ಆಗಿದೆ ಅಂತಲೇ ಹೇಳ್ಬೋದು. ಆನ್ಲೈನಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಬೈ ಮಾಡೋದ್ಕಿಂತ ಈ ತರ ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದ್ರಿಂದ ಯಾವ ಸೈಡ್ ಎಫೆಕ್ಟು ಇರೋದಿಲ್ಲ, ಯಾವ ಕೆಮಿಕಲ್ ಇರೋದಿಲ್ಲ. ನಮಗೂ ಒಂಥರ ನಾವೇ ಮಾಡ್ಕೊಂಡಿದ್ದು ಅಂತ ಹೆಮ್ಮೆ ಕೂಡ ಇರುತ್ತೆ. ಹಾಗೆ ಯಾವ್ದು ಭಯ ಇಲ್ದರೆ ನಾವು ಯೂಸ್ ಮಾಡ್ಕೋಬಹುದು. ಇದು ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಇದರಿಂದ ನಾವು ಕೂಡ ನಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು, ರಿಲೇಟಿವ್ಗೆ ಆಗಿರ್ಬೋದು ಹೇಳ್ಬೋದು, ಅವ್ರಿಗೂ ಕೂಡ ಮಾಡ್ಕೊಡ್ಬೋದು ಬೇಕು ಅಂದ್ರೆ. ಐ ಹೋಪ್ ಈ ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ.